ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆ ಒಳಗೆ ಕೆಂಪು ಖಾರದ ಮುಟ್ಗಿ ಮಾಡೀನಿ. ಮಸ್ತ್ ಆಗ್ಯಾವು. ಮನೆಯೊಳಗೆ ಕಾಯಿಪಲ್ಯ ಇಲ್ಲ ಅಂದ್ರೆ, ಭಾಳ ಹಸಿವಾಗಿತ್ತು ಅಂದ್ರೆ ಈ ಮುಟ್ಗಿ ಉಪಯೋಗಕ್ಕೆ ಬರ್ತೈತೆ ನೋಡಿರಿ. ಹೊಟ್ಟೆನೂ ತುಂಬತೈತಿ, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಇರ್ತೈತಿ. ನೀವು ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೂ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಈಗ ನೋಡೋಣಂತ್ರಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡ್ರಿ. ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ರಿ. ಅರ್ಧ ಗ್ಲಾಸ್ ಹಾಕ್ಯಂಡು ನೋಡಿರಿ. ನೀರು ಕುದಿಬೇಕ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ. ನೀರು ಕುದಿಯಾಕಂತ ನೋಡಿರಿ. ಈಗ 1 ಗ್ಲಾಸು ಜೋಳದ ಹಿಟ್ಟು ತೊಗೊಂಡೀನಿ ರೀ. ಅದ್ರಾಗ ಅರ್ಧ ಗ್ಲಾಸ್ ಹಿಟ್ಟನ್ನ ಕುದಿಯೋ ನೀರಿಗೆ ಹಾಕ್ತೀನಿ ರೀ. ಒಂದು ಸ್ಪೂನ್ ತೊಗೊಂಡು ಚಲೋ ತಂಗೆ ಮುದ್ದೆ ತಿರುಕೋರಿ. ಈ ರೀತಿ ಚಲೋ ತಂಗೆ ತಿರುಕೋಬೇಕ್ರಿ. ಈಗ ರೆಡಿ ಆಗೈತೆ ನೋಡಿರಿ. ಗ್ಯಾಸ್ನ ಆಫ್ ಮಾಡ್ಕೊರಿ. ಕಟ್ಟಿ ಮೇಲೆ ಆ ಮುದ್ದಿನ ಹಾಕೋರಿ. ಅದಕ್ಕೆ ಉಳಿದ ಅರ್ಧ ಗ್ಲಾಸ್ ಹಿಟ್ಟನ್ನು ಹಾಕ್ರಿ. ಸ್ವಲ್ಪ ಕೈಯಿಂದ ಒತ್ತಿರಿ. 2 ನಿಮಿಷ ಬಿಡ್ರಿ. ಸ್ವಲ್ಪ ಆರ್ಲಿರಿ ಹಿಟ್ಟು. 2 ನಿಮಿಷ ಆಗೈತಿ. ಈಗ ಅದನ್ನು ನಾದ್ಕೋರಿ. ಭಾಳ ಸುಡ್ತಿರ್ತೈತ್ರಿ, ಹುಷಾರಾಗಿ ನಾದ್ಕೋರಿ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ರಿ. ಒಮ್ಮೆ ಭಾಳ ನೀರು ಹಾಕ್ಕೋಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಬರುವಂಗೆ ನಾದ್ಕೋಬೇಕ್ರಿ. ಈ ರೀತಿ ಮೀಡಿಯಮ್ದಾಗ ನಾದ್ಕೋಬೇಕ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿರಿ. ಎಲ್ಲ ಕಡೆ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಂಡು ನಾದ್ರಿ. ಅಂಗೈ ಹಚ್ಚಿ ಚಲೋ ತಂಗೆ ಒತ್ತಿ ನಾದ್ಕೊರಿ. ಒಂದು 5 ನಿಮಿಷ ನಾದ್ಬೇಕು ನೋಡಿರಿ. ಈಗ ಹಿಟ್ಟು ಹದಕ್ಕೆ ಬಂತು. ಈ ರೀತಿ ಉದ್ದಕ್ಕೆ ಮಾಡ್ಕೊರಿ. ಇದ್ರಾಗ 4 ಉಳ್ಳಿ ಮಾಡ್ಕೊಂಡೀನಿ ರೀ. ಹಿಂಗೆ ಒಂದು ಉಳ್ಳಿ ತೊಗೊಂಡು ಇನ್ನೊಂದು ಸ್ವಲ್ಪ ನಾದ್ಕೊರಿ.
ಈ ರೀತಿ ಉಳ್ಳಿ ಮಾಡಿಕೊಂಡು ಅದನ್ನು ಸ್ವಲ್ಪ ಮೇಲೆ ಒತ್ತಿರಿ, ಅಗಲ್ ಮಾಡ್ಕೊರಿ. ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೋರಿ. ಉಳ್ಳಿನ ಮ್ಯಾಗ ಕೆಳಗ ಹಿಟ್ಟು ಹಚ್ಕೋರಿ. ಈ ರೀತಿ ಲತ್ತುಣಿಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಸುತ್ಕೋರಿ, ಅಂದ್ರೆ ರೊಟ್ಟಿ ಚಲೋ ಬರ್ತಾವು. ಈ ರೀತಿ ಮೊದಲ ನಡುವೆ ಲಟ್ಟಿಸ್ಕೊರಿ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ದಂಡಿ ದಂಡಿ ಲಟ್ಟಿಸ್ಕೊರಿ. ಹಿಂಗೆ ತಿರುಗಿಸಿ ತಿರುಗಿಸಿ ದಂಡಿ ದಂಡಿ ಲಟ್ಟಿಸ್ಬೇಕ್ರಿ. ರೊಟ್ಟಿನ ತಿರುಗಿಸ್ಕೊಂತ ಲಟ್ಟಿಸ್ಬೇಕ್ರಿ. ಈಗ ಗ್ಯಾಸ್ ಹಚ್ಚಿ ಹಂಚು ಕಾಯಕ್ಕೆ ಇಡ್ತೀನಿ ರೀ. ಈಗ ಹಂಚು ಕಾದೈತೆ ನೋಡ್ರಿ. ರೊಟ್ಟಿನ ಈ ರೀತಿ ಒಂದು ಸೈಡಿಂದ ತೆಗೆದು ಕೆಳಗಿಂದ ಮ್ಯಾಲೆ ಮಾಡಿ ಹಾಕ್ರಿ. ಅದನ್ನು ಸೀದಾ ಮಾಡ್ಕೊರಿ. ಒಂದು ಪಾತ್ರೆ ಒಳಗೆ ನೀರು ಹಾಕಿ ಅದ್ರೊಳಗೆ ಒಂದು ಕಾಟನ್ ಅರ್ಬಿನ ಮುಳುಗಿಸಿ ಇಟ್ಟಿರ್ಬೇಕ್ರಿ. ಆ ಬಟ್ಟೆಯಿಂದ ಹಿಂಗೆ ಮೇಲೆ ನೀರು ಹಚ್ಚಿರಿ. ಮುಟ್ಗಿ ಮಾಡೋಕೆ ಸ್ವಲ್ಪ ದಪ್ಪ ಇರ್ಬೇಕ್ರಿ ರೊಟ್ಟಿ. ತೆಳ್ಳಗೆ ಮಾಡ್ಕೋಬೇಡ್ರಿ. ತೆಳ್ಳಗೆ ಮಾಡ್ಕೊಂಡ್ರೆ ಮುಟ್ಗಿ ಬರಂಗಿಲ್ಲ. ಈಗ ಬೆಂದೈತಿ. ದಂಡಿ ದಂಡಿ ಸಾವಕಾಶ ಬಿಡಿಸ್ಕೊರಿ. ಹಿಂಗೆ ಒಂದು ಕಡೆ ಬಿಟ್ಟಾಗ ಅದನ್ನು ಹಿಡಿದು ತಿರುವಿ ಹೊಳ್ಳಿಸಿ ಹಾಕ್ರಿ. ಇನ್ನೊಂದು ಬದಿಗೂ ಚಲೋ ತಂಗೆ ಬೇಯಿಸ್ಕೊರಿ. ಈಗ ಹೊಳ್ಳಿಸಿ ಹಾಕಿ ದಂಡಿ ದಂಡಿ ಬೇಯಿಸ್ಕೊರಿ. ಹಿಂಗೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲಿ ನಿಮಗೆ ಬೆಂದಿಲ್ಲ ಅನ್ನಿಸ್ತೈತಿ ಅಲ್ಲೇ ಒತ್ತಿ ಒತ್ತಿ ಬೇಯಿಸ್ಕೊರಿ ಚಲೋ ತಂಗೆ. ಈ ರೀತಿ ಬೇಯಿಸ್ಕೋಬೇಕು ನೋಡ್ರಿ. ಈಗ ಈ ರೊಟ್ಟಿ ಚಲೋ ತಂಗೆ ಬಂದೈತಿ. ಇದನ್ನು ತೆಗಿತೀನಿ ರೀ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ಉಳ್ಳಿ ಮಾಡ್ಕೊರಿ. ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊರಿ. ಉಳ್ಳಿಗೆ ಮೇಲೆ ಕೆಳಗೆ ಹಿಟ್ಟು ಹಚ್ಕೊರಿ. ಭಾಳ ಭಾರ ಹಾಕಿ ಲಟ್ಟಿಸ್ಬಾರ್ದ್ರಿ. ಅವ್ರಿಗೆ ಲಟ್ಟಿಸ್ಕೊರಿ. ಈ ರೀತಿ ತಿರುಗಿಸ್ಕೊಂಡು ದಂಡಿ ದಂಡಿ ಲಟ್ಟಿಸ್ರಿ. ರೊಟ್ಟಿ ದೊಡ್ಡದಾಗುವವರೆಗೂ ಸ್ವಲ್ಪ ದೊಡ್ಡದಾಗುವವರೆಗೂ ಮಧ್ಯಕ್ಕೆ ಲಟ್ಟಿಸ್ಬೇಕ್ರಿ. ಆಮೇಲೆ
ದಂಡಿ ಲಟ್ಟಿಸ್ಕೋಬೇಕ್ರಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ರೊಟ್ಟಿನ ಮಾಡ್ಕೊರಿ. ಇಷ್ಟು ಸಾಕ್ರಿ, ಈಗ ರೊಟ್ಟಿ ರೆಡಿ ಆಗೈತ್ರಿ. ಇದನ್ನು ಈ ರೀತಿ ಒಂದು ಕಡೆಯಿಂದ ತಕ್ಕೊಂಡು ಹಂಚಿಗೆ ಹಾಕ್ಬೇಕ್ರಿ. ಕೆಳಗಿಂದು ಮ್ಯಾಲೆ ಬರುವಂಗೆ ಮಾಡಿ ಹಂಚಿಗೆ ಹಾಕಿರಿ. ಸೀದಾ ಮಾಡ್ಕೊರಿ. ನೀರು ಹಚ್ಚಿರಿ. ಆ ನೀರು ಆರೋದ್ರೊಳಗೆ ರೊಟ್ಟಿನ ತಿರುವಿ ಹಾಕ್ಕೋಬೇಕ್ರಿ. ಈಗ ತಿರುವಿ ಹಾಕ್ರಿ. ರೊಟ್ಟಿ ಹಿಂಗಾದ್ರೆ ಏನು ಭಯ ಪಡೋದು ಬೇಕಾಗಿಲ್ಲ ರೀ, ಏನು ಆಗಂಗಿಲ್ಲ. ಒಂದು ಚುಚ್ಚುಗ ತೊಗೊಂಡು ಸಾವಕಾಶ ಹಿಂಗೆ ಬಿಡಿಸ್ಕೊಂಡು ಸೀದಾ ಮಾಡ್ಕೊರಿ, ಏನಾಗಂಗಿಲ್ಲ. ಎರಡೂ ಬದಿಗೂ ಬಂದೈತೆ ನೋಡ್ರಿ. ಈಗ ದಂಡಿ ಬೇಯಿಸ್ಕೊರಿ. ಹಿಂಗೆ ಬಟ್ಟೆಲೆ ಒತ್ತಿ ದಂಡಿ ಬೇಯಿಸ್ಕೊರಿ. ರೊಟ್ಟಿ ಬಿಸಿ ಇರುವಾಗನ ಮುಟ್ಗಿ ಮಾಡ್ಬೇಕ್ರಿ. ರೊಟ್ಟಿ ಆರ್ತಂದ್ರೆ ಮುಟ್ಗಿ ಚಲೋ ಆಗಂಗಿಲ್ಲ ರೀ. ಈಗ ರೊಟ್ಟಿ ರೆಡಿ ಆಗೈತೆ ನೋಡ್ರಿ. ಇದನ್ನು ಮಡಚಿ ಒಂದು ಕುಟ್ಟಾಣಿಗೆ ಹಾಕಿರಿ. 4 ಎಸಳು ಬೆಳ್ಳುಳ್ಳಿ ಹಾಕಿರಿ. 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ನಿಮ್ಮ ರುಚಿಗೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಹಾಕಿರಿ. ಚಲೋ ತಂಗೆ ಕುಟ್ರಿ. ಈ ರೀತಿ ಹಳ್ಳಿ ಸಾಕೊಂತ ಕೈಯಿಂದ ಚಲೋ ತಂಗೆ ಕುಟ್ರಿ. ಕೈಯಿಂದ ಈ ರೀತಿ ಉಂಡೆ ಮಾಡಿರಿ. ಈಗ ಮುಟ್ಟಿಗೆ ರೆಡಿ ಆಗೈತೆ ನೋಡ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.